ಬೇಸಿಗೆ ಶುರು ಆಗ್ತಿದ್ದಂಗೆ ಈ ತರ ರ್ಯಾಷಸ್ ಕಾಣಿಸ್ಕೊತಾ ಇದೆಯಾ ನಿಮ್ಗೆ? ಇದು ಫಂಗಲ್ ಇನ್ಫೆಕ್ಷನ್ ಇರಬಹುದು. ಬೇಸಿಗೆಯಲ್ಲಿ ಜಾಸ್ತಿ ಬೆವರಾಗೋದ್ರಿಂದ ಯಾವೆಲ್ಲ ಏರಿಯಾಸ್ ಫ್ರಿಕ್ಷನ್ ಆಗುತ್ತೆ, ಲೈಕ್ ಅಂಡರ್ ಆರ್ಮ್ಸ್, ಬ್ರೆಸ್ಟ್ ಕೆಳಗಿರ್ಬೋದು, ಇನ್ನರ್ ಥೈಸ್ ಅಲ್ಲೆಲ್ಲ ಈ ತರ ರೆಡ್ ರ್ಯಾಷಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಂಗಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನ್ ನಿಮಗೆ ಇವಾಗ ಈ ಫಂಗಲ್ ಇನ್ಫೆಕ್ಷನ್ ನ ಹೆಂಗ್ ತಡೆಯೋದು ಅಂತ ಹೇಳ್ತೀನಿ. ದಿನ 2 ಸತಿ ಸ್ನಾನ ಮಾಡ್ಬೇಕು. ಆದಷ್ಟು ಕಾಟನ್ ಬಟ್ಟೆ ಹಾಕೋಬೇಕು. ನೀವೆಲ್ಲ ಅಕಸ್ಮಾತ್ ಜಿಮ್ಮಿಗೆ ಹೋಗ್ತಾ ಇದ್ದೀರಾ ಅಂದ್ರೆ ಜಿಮ್ ಇಂದ ಬಂದ್ಮೇಲೆ ಪ್ರತಿ ಸತಿ ಬಟ್ಟೆನ ವಾಶ್ ಮಾಡ್ಬಿಟ್ಟು ನೆಕ್ಸ್ಟ್ ಸತಿ ಬೇರೆ ಬಟ್ಟೆ ಹಾಕೊಂಡು ಹೋಗ್ಬೇಕು. ಮನೇಲಿ ಯಾರಿಗಾದ್ರೂ ಫಂಗಲ್ ಇನ್ಫೆಕ್ಷನ್ ಇತ್ತು ಅಂದ್ರೆ ಪ್ರತಿಯೊಬ್ರು ಬಟ್ಟೆನ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಡೆಟಾಲ್ ಹಾಕಿ ಸಪರೇಟ್ ಆಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಕೋಬೇಕು. ಅಕಸ್ಮಾತ್ ಅದಾಗ್ಲಿಲ್ಲ ಅಂದ್ರೆ ಎಲ್ಲಾ ಬಟ್ಟೆ ಎಸ್ಪೆಷಲಿ ಇನ್ನರ್ ವೇರ್ಸ್ ನ ಅಯಾನ್ ಮಾಡ್ಬಿಟ್ಟು ಹಾಕೋಬೇಕು. ಟೈಟ್ ಕ್ಲೋತ್ಸ್ ಆದಷ್ಟು ಹಾಕಬಾರ್ದು. ಆದಷ್ಟು ಲೂಸ್ ಕಾಟನ್ ಕ್ಲೋತ್ಸ್ ಹಾಕೋದ್ ಬೆಟರ್. ಅಕಸ್ಮಾತ್ ನಿಮಗೆ ಏನಾದ್ರೂ ಈ ತರ ರೆಡ್ ರ್ಯಾಷಸ್ ಕಾಣಿಸ್ತು ಅಂದ್ರೆ ಫಾರ್ಮಸಿಗೆ ಹೋಗ್ಬಿಟ್ಟು ಅವ್ರಿಗೆ ಯಾವ್ದಾದ್ರು ಕ್ರೀಮ್ ಕೊಡಿ ಇಚ್ಚಿಂಗಿಗೆ ಅಂತ ಕೇಳ್ಬೇಡಿ. ಈ ಫಾರ್ಮಸಿ ಅವರು ಆದಷ್ಟು ಸತಿ ಸ್ಟಿರಾಯ್ಡ್ ಕ್ರೀಮ್ ಕೊಡ್ತಾರೆ. ಸ್ಟಿರಾಯ್ಡ್ ಕ್ರೀಮ್ ಹಚ್ಚೋದ್ರಿಂದ ನಿಮಗೆ ಇಚ್ಚಿಂಗ್ ಕಮ್ಮಿ ಆಗುತ್ತೆ, ಇಮಿಡಿಯೇಟ್ ಆಗಿ ಕಮ್ಮಿ ಆಗುತ್ತೆ. ಬಟ್ ಫಂಗಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ನಮಗೆ ಅದನ್ನ ಟ್ರೀಟ್ ಮಾಡೋದು ಕೂಡ ಕಷ್ಟ. ನಿಮಗೆ ಈ ತರ ರ್ಯಾಷಸ್ ಇತ್ತು ಅಂದ್ರೆ, ಇಲ್ಲ ನೀವು ಮನೇಲಿ ಯಾರಿಗಾದ್ರೂ ಈ ತರ ರ್ಯಾಷಸ್ ಇತ್ತು ಅಂದ್ರೆ ನಿಮ್ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಮಾತಾಡಿ ಆ ರ್ಯಾಶ್ ಫಂಗಲ್ ಇನ್ಫೆಕ್ಷನ್ ಅಂತ ತಿಳ್ಕೊಂಡು ಕರೆಕ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು.